ಒಳ ಮೀಸಲಾತಿ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಮತ್ತು ಮನುವಾದಿಗಳು ಮತ್ತೆ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಿನ ವಿರೋಧಿಗಳು ಅಂತ ಹೇಳೋದ್ರ ಮೂಲಕ ನಾವು ಖಂಡಿಸ್ತೇವೆ. ಕೂಡಲೇ ಈ ಒಳ ಮೀಸಲಾತಿ ಇಲ್ಲದೇ 56,432 ಹುದ್ದೆಗಳನ್ನು ರಾಜ್ಯ ಸರ್ಕಾರ ನೇಮಕಾತಿ ಮಾಡೋದಕ್ಕೆ ಸುತ್ತೋಲೆ ಹೊಡೆಸಿರೋದನ್ನು ಪ್ರತಿಭಟಿಸಿ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಇವತ್ತು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಮೌರ್ಯ ಸರ್ಕಲ್ನಿಂದ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಗುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿ ಕೂಡಲೇ ಕರಾಳ ಸುತ್ತೋಲೆಯನ್ನು ವಾಪಸ್ ಪಡಿಬೇಕು. ಒಳ ಮೀಸಲಾತಿ ಇಲ್ಲದೇ ಉದ್ಯೋಗ ತುಂಬೋದೇನಿದೆ ಇದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜಕ್ಕೆ ಮರಣ ಶಾಸನ. ಆದ್ದರಿಂದ ಇದನ್ನು ಈ ಹೊರಸಿರುವಂಥ ಸುತ್ತೋಲೆ ಏನಿದೆ ಉದ್ಯೋಗ ನೇಮಕಾತಿಗೆ ರದ್ದು ಮಾಡಿ ಒಳ ಮೀಸಲಾತಿ ಒಳವಡಿಸಿ ಉದ್ಯೋಗ ನೇಮಕಾತಿ ಮಾಡಬೇಕು ಅಂತ ಆಗ್ರಹಿಸಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಗುವಂಥ ಕಾರ್ಯಕ್ರಮ ಇವತ್ತಿದೆ. ಪೊಲೀಸು ನಮಗೆ ಮುಖ್ಯಮಂತ್ರಿ ಮನೆಗೆ ಹೋಗೋದಕ್ಕೆ ತಡೆ ಒಡ್ಡಿದ್ದಾರೆ. ಆದ್ದರಿಂದ ಈ ಸರ್ಕಾರ ಈ ರೀತಿಯ ಒಂದು ನಮ್ಮನ್ನು ಕಾರ್ಯಕ್ರಮ ತಡೆಯುವಂತಹ ಒಂದು ಕ್ರಮವನ್ನು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ಕಟ್ಟ ವಿರೋಧಿಗಳು. ಒಳ ಮೀಸಲಾತಿ ವಿರೋಧಿಗಳ ಜೊತೆಯಲ್ಲಿ ಸಿದ್ದರಾಮಯ್ಯನವರು ರಾಜಿ ಮಾಡಿಕೊಂಡು ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಒಳ ಮೀಸಲಾತಿ ಇಲ್ಲದೇ ಉದ್ಯೋಗ ತುಂಬ ಕೊಟ್ಟಿರುವಂಥದ್ದು ಅತ್ಯಂತ ಅನ್ಯಾಯ, ಸಂವಿಧಾನ ಬಾಹಿರ, ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೇವೆ. 27ನೇ ತಾರೀಕೇನು ಸಚಿವ ಸಂಪುಟ ನಡೀತದೆ. ಈ ಸಚಿವ ಸಂಪುಟದಲ್ಲಿ ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸ್ತಾ ಹೋದರೆ ರಾಜ್ಯಾದ್ಯಂತ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಏನಾದರೂ ಘಟನೆ ನಡೆದರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಹೊಣೆ ಆಗಬೇಕಾಗ್ತದೆ. ಮತ್ತು ನೀವು ಉದ್ಯೋಗ ಇಲ್ಲದೇ ಒಳ ಮೀಸಲಾತಿ ಇಲ್ಲದೇ ಉದ್ಯೋಗ ನೇಮಕಾತಿ ಮಾಡಿದರೆ ಏನು ಉಪಚುನಾವಣೆ ಇರುತ್ತೆ ದಾವಣಗೆರೆ ಬಾಗಲಕೋಟೆ ನಾವು ಸೋಲಿಸುವಂಥ ತೀರ್ಮಾನವನ್ನು ನಾವು ಎಲ್ಲ ಸಮಾನ ಸಂಘಟನೆಗಳು ತೀರ್ಮಾನವನ್ನು ತಗೊಂತೀವಿ ಅಂತ ನಾವು ಈ ಮೂಲಕ ಒತ್ತಾಯವನ್ನು ಮಾಡೋದ್ರ ಮೂಲಕ ಏನು ಒಳ ಮೀಸಲಾತಿ ವಿರೋಧ ಮಾಡಿ ಜಟಾಪಟಿ ಮಾಡಿ ಹೋರಾಟಗಳನ್ನು ರೂಪಿಸಿದರೆ ನೀವು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಮತ್ತು ಒಳ ಮೀಸಲಾತಿ ಅಳವಡಿಸುವಂಥದ್ದು ಒಳ ಮೀಸಲಾತಿ ಕೊಡುವಂಥದ್ದು ಭೀಮಪ್ಪನವರು, ಬೈಲನ್ನವರು, ಕೋದಂಡ್ರವರು, ಸುಬ್ರಹ್ಮಣ್ಯ ಅವರು ಇನ್ನು ಅನೇಕ ಮುಖಂಡರುಗಳು ಇಲ್ಲಿ 50ಕ್ಕೂ ಹೆಚ್ಚು ಮಾದಿಗ ಮತ್ತು ಮಾದಿಗ ಸಂಘಟನೆಗಳ ಎಲ್ಲ ಮಾನವೀಯ ಸಂಘಟನೆಗಳು ಒಟ್ಟಿಗೆ ಸೇರಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಮುಗಿದ ಹೋದರೆ ಮುಂದಿನ ದಿನದಲ್ಲಿ ಬೃಹತ್ ಹೋರಾಟವನ್ನು ನಾವು ಮಾಡ್ತೇವೆ. ಮತ್ತು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಸನ್ನು ಬುಡಸಹಿತ ಇಲ್ದಂಗೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ದೃಷ್ಟಿಯಿಂದ ಈ ಮೂಲಕ ಇಡೀ ಎಲ್ಲ ನಮ್ಮ ದಂಡೋರದ ಅಧ್ಯಕ್ಷರಾದ ಶಂಕರಪ್ಪನವರು, MRHSನ ಕೇಶಮೂರ್ತಿಯವರು, ಮತ್ತು ನಮ್ಮ ವಿಶ್ವ ಆದಿಜಾಂಬುವ ಸಂಘದ ಡಾಕ್ಟರ್ ಭೀಮರಾಜರವರು, ಲಿಂಗರಾಜರವರು, ಮತ್ತು ನಮ್ಮ ಕೃಷ್ಣಪ್ಪ ಬಹುಜನ ಸಂಘಟನೆಯ ಅಧ್ಯಕ್ಷರಾದ ಕೃಷ್ಣಪ್ಪನವರು, ಮತ್ತು ನಮ್ಮ ಮುನ್ರಾಜರವರು, ಕೈವಾರದ ದೇವರಾಜರವರು, ನರಸಿಂಹಮೂರ್ತಿಯವರು, ಜಯರಾಮ್ ಅವರು, ಕಾರ್ಪೊರೇಷನ್ ಜಯರಾಮರವರು, ಸಿದ್ದರಾಜರವರು, ಇನ್ನು ಅನೇಕ ಮುಖಂಡರು, ಲಕ್ಷ್ಮಿ ಅವರು ಹಿರಿಯ ಮುಖಂಡರು ಕಟ್ಟಿದ್ರು. ಈ ಸಮಷ್ಟಿಯಾಗಿ ಸಮಾಜವನ್ನು ಕಟ್ಟಿ ಈ ದೇಶವನ್ನು ಆಳೋದ್ರ ಕಡೆ ಹೋಗಬೇಕೇನ ನೀವು ಕೂಡ ಮನುವಾದಿಗಳಾಗಿ, ಅಂಬೇಡ್ಕರ್ ವಿರೋಧಿಗಳಾಗಿ, ಸಮಾಜ ವಿರೋಧಿಗಳಾಗಿ ವರ್ತನೆ ಮಾಡ್ತಾ ಇದ್ದೀರಲ್ಲ, ನೀವು ಇಡೀ ಸಮಾಜದ ವಿರೋಧಿಗಳು. ಒಳ ಮೀಸಲಾತಿಯನ್ನು ನಾವು ಯಾವುದೇ ಭೋವಿ ಖರ್ಚ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ವಲಯ ಸಮಾಜಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ.
ಪರಿಶಿಷ್ಟರಲ್ಲಿ ನೀವು 101 ಜಾತಿಗಳಿಗೂ ಅವರ ಜನಸಂಖ್ಯೆಗೆ ಆಧರಿಸಿ ಕೊಡಿ ಅಂತ ಹೇಳುವಂಥದ್ದು ಇದೆಯಲ್ಲ, ಇದಕ್ಕಿಂತ ಬೇರೆ ಏನು ಹೇಳೋಣ? ಸಾಮಾಜಿಕ ನ್ಯಾಯ ಇದು. ಈ ಪರಿಶಿಷ್ಟರಲ್ಲಿ ಕಟ್ಟಕಡೆ ಸಮಾಜ ಏನಿದೆ, ಮಲವರುವಂಥ ಸಮಾಜ ಏನಿದೆ, ಕೈಯಲ್ಲಿಗೆ ಕಸವನ್ನು ಬಳಿಯುವಂಥ, ಚರಂಡಿಯನ್ನು ಸ್ವಚ್ಛ ಮಾಡುವಂಥ ಸಮಾಜ ಏನಿದೆ, ಚಪ್ಪಲಿ ಹೊಲಿಯುವಂಥ ಸಮಾಜ ಏನಿದೆ, ಇಂಥವ್ರಿಗೆ ಮೀಸಲಾತಿ ಕೊಡಿ ಅಂತ ಹೇಳಿ ಮಾಡಿದ್ದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಅತ್ಯಂತ ಮಾನವೀಯತೆ ಕೆಲಸ. ಇಂಥ ಮಾನವೀಯತೆ ಕೆಲಸದಾಗ ಅಮಾನವೀಯ ಕೆಲಸಗಳನ್ನು ಮಾಡೋದ್ರ ಮೂಲಕ ಇಡೀ ಸಮಾಜವನ್ನು ಮಿಸ್ಗೈಡ್ ಮಾಡ್ತಾ ಇದ್ದೀರಿ, ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಅದಕ್ಕೆ ಸಿದ್ದರಾಮಯ್ಯನವರು ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಮುಂದೂಡೋದ್ರ ಮೂಲಕ ನೀವು ಈ ಸಮಾಜವನ್ನು ಕಿತ್ತಾಡಂಗೆ ಮಾಡ್ತಾ ಇದ್ದೀರಿ, ಜಟಿಲವನ್ನು ಮಾಡ್ತಾ ಇದ್ದೀರಿ. ಈ ಸಮಸ್ಯೆಯನ್ನು ಉಲ್ಬಣ ಮಾಡ್ತಾ ಇದ್ದೀರಿ. ಈ ಸಮಾಜ ಕಿತ್ತಾಟ ಮಾಡಿ ಅಂತ ಮಾಡ್ತಾ ಇದ್ದೀರಿ. ಅದೇ ಮೇಲ್ಜಾತಿಯ MLAಗಳು, ಮಂತ್ರಿಗಳು ಬಾಯಿ ಕಟ್ಕೊಂಡು ಸುಮ್ಮನೆ ಇದ್ದೀರಿ. ನಾವೇ ನಿಮ್ಗೆ ಮತ ಹಾಕಿಲ್ವಾ? ಒಲೆ ಮಾದಿಗರ ಮತ ಹಾಕಿಲ್ವಾ? ಮಾದಿಗ ಸಂಬಂಧಗಳು ಮತ ಹಾಕಿಲ್ವಾ? ನೀವು ಕೂಡ ಮುಂದೆ ಬಂದು ಈ ಒಂದು ಜಟಿಲವಾದ ಸಮಸ್ಯೆಯನ್ನು ಬಗೆಹರಿಸಬೇಕು. 35 ವರ್ಷಗಳಿಂದ ಏನು ಹೋರಾಟ ಮಾಡಿದೆ ಮಾದಿಗ ಸಂಬಂಧಿತ ಸಮಾಜ, ಅದಕ್ಕೆ ನ್ಯಾಯವನ್ನು ಕೊಡಬೇಕು. ಅನೇಕ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ.